ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಾಗಿ ಚಪಾತಿ, ರೊಟ್ಟಿ ಮತ್ತು ಅನ್ನಕ್ಕೆ ಸಕ್ಕತ್ತಾಗಿರುವಂಥ ಚಟ್ನಿ ರೆಸಿಪಿಯನ್ನು ನೋಡೋಣ. ಈ ಚಟ್ನಿಯನ್ನು ಎಲ್ಲ ಸುಟ್ಟುಬಿಟ್ಟು ಮಾಡೋದ್ರಿಂದ ಡಬಲ್ ರುಚಿ ಇರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಕೊಬ್ಬರಿ ಮತ್ತು ಟೊಮೆಟೊ, ಹಸಿಮೆಣಸಿನಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಈಗ ನೋಡಿ, ಈ ರೀತಿ ಸ್ಟೀಲ್ ಕಡ್ಡಿಯನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾವು ಟೊಮೆಟೊ ಹಣ್ಣನ್ನು ನೋಡಿ ಈ ರೀತಿ ಚುಚ್ಕೊತಾ ಇದ್ದೀನಿ. ಈಗ ಎಲ್ಲ ಟೊಮೆಟೊ ಹಣ್ಣನ್ನು ಚುಚ್ಚಿದ ನಂತರ ಹಸಿಮೆಣಸಿನಕಾಯಿಯನ್ನು ಕೂಡ ನಾನು ಚುಚ್ಕೊತಾ ಇದ್ದೀನಿ. ಈಗ ಹಸಿಮೆಣಸಿನಕಾಯಿ ಆದ ನಂತರ ಈರುಳ್ಳಿಯನ್ನು ಕೂಡ ಇದೇ ರೀತಿಯೇ ಚುಚ್ಚಬೇಕು. ಈರುಳ್ಳಿ ಆದ ನಂತರ ಬೆಳ್ಳುಳ್ಳಿಯನ್ನು ಕೂಡ ಈ ರೀತಿ ಚುಚ್ಕೋಬೇಕು. ಇಷ್ಟನ್ನು ಕೂಡ ಚುಚ್ಚಿದ ನಂತರ ನಾವು ಗ್ಯಾಸ್ ಮೇಲೆ ಇದನ್ನು ಚೆನ್ನಾಗಿ ಸುಟ್ಕೋಬೇಕು. ಗ್ಯಾಸ್ಗಿಂತ ಒಲೆ ಇದ್ದರೆ ಒಲೆಯಲ್ಲಿ ಕೆಂಡದಲ್ಲಿ ಸುಟ್ಕೊಳ್ಳಿ, ತುಂಬಾ ರುಚಿಯಾಗಿ ಆಗುತ್ತೆ. ಒಲೆ ಇಲ್ಲದಾಗ ಈ ರೀತಿ ಗ್ಯಾಸಲ್ಲೇ ಈ ರೀತಿ ಸುಟ್ಕೊಂಡಾದ ನಂತರ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದನ್ನು ಒಂದು ಬಾರಿ ತೊಳೆದ್ಬಿಟ್ಟು ತಗೊಳ್ಳೋಣ ಫ್ರೆಂಡ್ಸ್. ನೋಡಿ, ಇವಾಗ ತೊಳೆದ್ಬಿಟ್ಟು ತಗೊಂಡಿದ್ದೀನಿ. ಈಗ ನಾನು ಜಾರಲ್ಲಿ ಕಾಯನ್ನು ಹಾಕಿಬಿಟ್ಟು ಒಂದು ರೌಂಡ್ ತಿರುಗಿಸ್ಬಿಟ್ಟು ತಗೊಂಡಿದ್ದೀನಿ. ತುಂಬ ನುಣ್ಣಗೆ ಮಾಡ್ಕೊಂಡಿಲ್ಲ, ತರಿಯಾಗೇ ಇದೆ. ಈಗ ಸುಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ ಹಣ್ಣು, ಈರುಳ್ಳಿ ಇಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿಬಿಟ್ಟು ಇದನ್ನು ತರಿಯಾಗಿ ರುಬ್ಬಿ ತಗೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಇರಬೇಕು, ತುಂಬ ನುಣ್ಣಗೆ ರುಬ್ಕೋಬೇಡಿ. ಈ ರೀತಿ ತರಿಯಾಗಿ ರುಬ್ಕೊಂಡ್ಬಿಟ್ರೆ ನಮ್ಮ ಚಟ್ನಿ ರೆಡಿ ಆಗೋಯ್ತು ಫ್ರೆಂಡ್ಸ್. ನೋಡಿ, ನಾನೀಗ ಈ ಬಿಸಿ ಬಿಸಿ ರೊಟ್ಟಿಗೆ ಬೆಣ್ಣೆಯನ್ನು ಹಚ್ಕೊಂಡಿದ್ದೀನಿ ಮತ್ತು ಹಸಿ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚಟ್ನಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ರೊಟ್ಟಿ ಜೊತೆಗೆ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಥ್ಯಾಂಕ್ ಯು.